ದೇವತೆಗಳಲ್ಲಿ ಒಬ್ಬನಾದ ಪರಮೇಶ್ವರ ಮತ್ತು ಜಗನ್ಮಾತೆಯಾದ ಪಾರ್ವತಿ ದೇವಿಯರ ಮಗನಾಗಿ, ಜನಮನಗಳ ಪ್ರಿಯ ದೇವನಾಗಿ, ಬುದ್ಧಿಯ ದೇವನಾಗಿ, ಸಕಲ ವಿಘ್ನಗಳ ವಿನಾಶಕನಾಗಿ, ಯಾವುದೇ ಶುಭ ಕಾರ್ಯಗಳಲ್ಲಿ ಮೊದಲಿಗೆ ಪೂಜಿಸಲ್ಪಡುವವನಾಗಿ, ಬೇಡಿದವರ ಬಯಕೆಯ ತೀರಿಸುವವನಾಗಿ, ಮೂಷಿಕ ಎಂದರೆ ಇಲಿಯ ಮೇಲೆ ಆಸೀನನಾಗಿ, ಭೋಜನ ಪ್ರಿಯನಾಗಿ, ಎಲ್ಲರ ಮನಗಳಲ್ಲಿ ರಾಜನಾಗಿ ಮೆರೆಯುತ್ತಿರುವವನೇ ವಿನಾಯಕ. ಇವನ ಹೆಸರಿಗೆ ತಕ್ಕಂತೆ ಇವನಿಗೆ ಪೂಜೆಗಳು ಕೂಡ ವಿಭಿನ್ನವಾಗಿ ನೆರವೇರುತ್ತದೆ. ಗಣೇಶನ ವಿಭಿನ್ನತೆಯ ಕುರಿತಾಗಿ ತಿಳಿಸುವಂತಹ ಕಾರ್ಯಕ್ರಮವೇ ಗಣಪ ದರ್ಶನ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಗಣಪತಿಗೆಂದೇ ಮುಡಿಪಾದ ಸಾಕಷ್ಟು ದೇವಾಲಯಗಳು ನಮ್ಮ ನಾಡಿನ ಮೂಲೆ ಮೂಲೆಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ಕೆಲ ದೇವಾಲಯಗಳಲ್ಲಿ ಗಣಪ ವರಸಿದ್ಧಿ ವಿನಾಯಕನಾಗಿ ಕಂಗೊಳಿಸಿದರೆ, ಇನ್ನು ಕೆಲವು ದೇವಾಲಯಗಳಲ್ಲಿ ಶಕ್ತಿ ಗಣಪತಿಯಾಗಿ, ವಿಘ್ನ ವಿನಾಶಕನಾಗಿ, ಬುದ್ಧಿ ಗಣಪನಾಗಿ, ಕಂಕಣ ಭಾಗ್ಯ ಕರುಣಿಸುವವನಾಗಿ, ಅಷ್ಟೈಶ್ವರ್ಯ ವೃದ್ಧಿಸುವವನಾಗಿ, ಹೀಗೆ ನಾನಾ ವಿಧಗಳಲ್ಲಿ ನಾನಾ ರೂಪಗಳಲ್ಲಿ ಗಜ ವರ್ಣನಾಗಿದ್ದಾನೆ. ಇಂದು ಅವನ ಆರಾಧನೆ. ಹಾಗಾದರೆ ನಾವು ಕೂಡ ಇವನಿರುವಲ್ಲಿಗೆ ಹೋಗಿ ಇವನ ವಿಧ ವಿಧವಾದ ರೂಪಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಪ್ರಾಚೀನ ಗಣೇಶನ ದೇವಾಲಯಗಳು ಸಾಕಷ್ಟಿವೆ. ಅದರಲ್ಲೂ ಸಾಸಿವೆ ಕಾಳು ಗಣೇಶ ಇದು ಪ್ರಖ್ಯಾತ ಪ್ರವಾಸಿ ತಾಣವಾದ ಹಂಪಿಯಲ್ಲಿ ನೋಡಬಹುದಾದ 15ನೇ ಶತಮಾನದಲ್ಲಿ ನಿರ್ಮಿತವಾದ ಗಣೇಶನ ದೇವಾಲಯ. ಒಂದೇ ಬಂಡೆಯಲ್ಲಿ ಗಣೇಶನನ್ನ ಕೆತ್ತಲಾಗಿದ್ದು ಸುಮಾರು 8 ಅಡಿಗಳಷ್ಟು ಎತ್ತರವಿದೆ. ಹಂಪಿಯ ಹೇಮಕೂಟ ದೇವಾಲಯಗಳ ಸಂಕೀರ್ಣದಲ್ಲಿ ಈ ಗಣೇಶನ ದೇವಾಲಯವಿದೆ. ಮೊದಲೇ ಗಣೇಶನು ಆಹಾರ ಪ್ರಿಯ. ಒಂದೊಮ್ಮೆ ಗಣೇಶನ ಹೊಟ್ಟೆ ತುಂಬಿ ಇನ್ನೇನು ಹೊಡೆಯಬೇಕು ಎನ್ನುವಷ್ಟು ತಿಂದಿದ್ದ. ಆ ಸಂದರ್ಭದಲ್ಲಿ ಹೊಟ್ಟೆ ಒಡೆಯಬಾರದು ಎಂದು ಸರ್ಪವೊಂದನ್ನ ಹಿಡಿದು ತನ್ನ ಹೊಟ್ಟೆಗೆ ಬಿಗಿದುಕೊಂಡ. ಹಾಗಾಗಿ ಅದೇ ರೀತಿಯ ಭಂಗಿಯಲ್ಲಿರುವ ಗಣೇಶನನ್ನ ಇಲ್ಲಿ ಕೆತ್ತಲಾಗಿದೆ. ಹೊಟ್ಟೆಯು ಸಾಸಿವೆ ಕಾಳು ಇರುವ ಹಾಗೆ ಗೋಚರಿಸುವುದರಿಂದ ಈತನನ್ನ ಸಾಸಿವೆ ಕಾಳು ಗಣೇಶನೆಂದು ಕರೆಯಲಾಗ್ತದೆ. ಕಡಲೆಕಾಳು ಗಣೇಶ ಈ ದೇವಾಲಯ ಇರುವುದು ಸಹ ಹಂಪಿಯಲ್ಲಿಯೇ. ಇದು ಕೂಡ ಸಾಸಿವೆ ಕಾಳು ಗಣೇಶನ ದೇಗುಲಕ್ಕೆ ಹತ್ತಿರಕ್ಕೆ ಕಡಲೆಕಾಳು ಗಣೇಶನ ದೇವಾಲಯವಿದೆ. ಬೃಹತ್ತಾದ ಬಂಡೆಯೊಂದರಲ್ಲಿ ಗಣೇಶನ ವಿಗ್ರಹ ಕೆತ್ತಲಾಗಿದ್ದು, ಗಣೇಶನ ಹೊಟ್ಟೆಯು ಅಕ್ಷರಸ ಕಡಲೆಕಾಳನ್ನ ನೆನಪಿಸುವಂತಿದೆ. ಹೀಗಾಗಿ ಈತನಿಗೆ ಕಡಲೆಕಾಳು ಗಣೇಶ ಎಂದು ಕರೆಯುತ್ತಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವ ಕುರುಡಮಲೆ ಎಂಬ ಗ್ರಾಮದಲ್ಲಿರುವ ಕುರುಡುಮಲೆ ಸಾಲಿಗ್ರಾಮ ಗಣೇಶನ ದೇವಾಲಯ. ಈ ಗಣೇಶನ ದೇವಾಲಯ ಸಾಕಷ್ಟು ಜಾಗೃತ ಹಾಗೂ ಶಕ್ತಿಶಾಲಿ. ಅಲ್ಲದೆ ಸಾಕಷ್ಟು ಪುರಾತನವಾದ ದೇವಾಲಯವಾಗಿದೆ. ಯಾವುದೇ ಕಾರ್ಯ, ವ್ಯವಹಾರ ಅಥವಾ ಕೆಲಸ ಪ್ರಾರಂಭಿಸುವುದಕ್ಕಿಂತ ಮೊದಲು ಈ ಗಣೇಶನ ದರ್ಶನ ಪಡೆದು ತದನಂತರ ಆರಂಭಿಸುತ್ತಾರೆ. ಇದರಿಂದ ಕೈಗೆತ್ತಿಕೊಂಡ ಎಲ್ಲ ಕಾರ್ಯಗಳು ಯಾವ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಆಗುತ್ತದೆ ಎಂಬ ನಂಬಿಕೆ ಇದೆ. ಕೈಲಾಸದ ರಜತಗಿರಿಯಲ್ಲಿ ಶಿವನ ಒಡೋಲಗ ನಡೆದಿರಲು, ಕೈಲಾಸದ ರಜತಗಿರಿಯಲ್ಲಿ ಶಿವನ ಒಡೋಲಗ ನಡೆದಿರಲು, ಚಂಡೆ ಮದ್ದಲೆ ಕೊಂಬು ಕಹಳೆಗಳು ಮೊಳಗಿವೆ ನಿನ್ನಯ ನರ್ತನಕ್ಕೆ, ಚಂಡೆ ಮದ್ದಲೆ ಕೊಂಬು ಕಹಳೆ
ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸೌಪಣಿಕ ನದಿ ತಟದಲ್ಲಿ ನೆಲೆಸಿರುವವನೇ ಅರೆಹೊಳೆ ವಿನಾಯಕ. ಈ ದೇವಾಲಯಕ್ಕೆ 300 ವರ್ಷಗಳ ಇತಿಹಾಸವಿದೆ. ಶಿವ ಹಾಗೂ ಗಣೇಶನ ದೇವಾಲಯವು ಸಾಕಷ್ಟು ಪುರಾತನ ಹಾಗೂ ಪ್ರಭಾವಶಾಲಿಯಾದ ದೇವಾಲಯವಾಗಿದೆ. ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಳಿಯಿರುವ ಪ್ರಸಿದ್ಧ ದೇವಾಲಯವೇ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ. ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇಡಗುಂಜಿ ಗಣಪನ ದರ್ಶನವನ್ನ ಕೋರಿ ಈ ಕ್ಷೇತ್ರಕ್ಕೆ ಬರುತ್ತಾರೆ. ಸಾಕಷ್ಟು ಪುರಾತನವಾದ ಗಣೇಶನ ದೇವಾಲಯ ಇದಾಗಿದೆ. ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ. ಬೆಂಗಳೂರಿನ ಬಸವನಗುಡಿ ಪ್ರದೇಶದಲ್ಲಿದೆ ದೊಡ್ಡ ಗಣಪತಿಯ ದೇವಸ್ಥಾನ. ದೊಡ್ಡ ಗಣಪತಿ ದೇವಸ್ಥಾನವು ಅಪಾರವಾದ ಖ್ಯಾತಿಯನ್ನ ಪಡೆದಿದೆ. ಬೇಡಿದ ಬಯಕೆಯನ್ನ ತೀರಿಸುವ ಗಣಪನೆಂದು ಖ್ಯಾತಿ ಪಡೆದಿರುವ ಈ ಗಣಪನು ಕಲ್ಲಿನಲ್ಲಿ ಸ್ವಯಂ ಆಕಾರ ಪಡೆದ ಗಣೇಶ ಎನ್ನಲಾಗಿದೆ. ಹರಸೈ ಮುದದಿ ಗಣೇಶನೇ ಹರಸೈ ಮುದದಿ ಗಣೇಶನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ. ಶಿವ ಪಾರ್ವತಿಯರ ಪುತ್ರನಾದ ಗಣಪತಿಯು ಮಕ್ಕಳಿಂದ ಹಿಡಿದು ಹಿರಿಯರೆಲ್ಲರಿಗೂ ಇಷ್ಟವಾಗುವ ದೇವ. ಯಾವುದೇ ಶುಭ ಸಮಾರಂಭಗಳಿರಲಿ ಅಥವಾ ಪೂಜೆ ಇರಲಿ, ಮೊದಲಿಗೆ ಗಣೇಶನನ್ನು ಪೂಜಿಸಿ ನಂತರ ಎಲ್ಲ ಕಾರ್ಯಗಳು ಕೂಡ ಪ್ರಾರಂಭವಾಗುತ್ತದೆ. ಎಲ್ಲೆಲ್ಲಿ ಯಾವ್ಯಾವ ಗಣೇಶನಿದ್ದಾನೆ, ಅವನ ವೈಶಿಷ್ಟ್ಯತೆ ಏನು ಎಲ್ಲವನ್ನೂ ತಿಳಿಸುತ್ತೇನೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಗಣಪ ದರ್ಶನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರತದಲ್ಲಂತೂ ಸಾಕಷ್ಟು ವಿನಾಯಕ ದೇವಾಲಯಗಳಿವೆ. ವಿಘ್ನ ನಿವಾರಕನ ಇನ್ನಷ್ಟು ವಿಶೇಷತೆಯನ್ನು ಪಡೆದಂತಹ ದೇವಾಲಯಗಳು ಹೇಗಿದೆ? ಗಣೇಶನ ಕುರಿತು ಇನ್ನಷ್ಟು ಕುತೂಹಲಕಾರಿ ವಿಶೇಷತೆಗಳು ವಿಭಿನ್ನ ದೇವಾಲಯಗಳು ಹೀಗಿವೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವ ಗಣೇಶನೆಂದ್ರೆ ಸೌತಡ್ಕ ಮಹಾಗಣಪತಿ. ಇದು ಬಹಳ ಪ್ರಭಾವಶಾಲಿ ಹಾಗೂ ಮಹಿಮಾನ್ವಿತ ದೇವಾಲಯವಾಗಿದೆ. ಗೋಪಾಲಕರಿಗೆ ಕಾಡಿನಲ್ಲಿ ಒಂದು ಕಲ್ಲಿನ ಗಣಪತಿ ವಿಗ್ರಹ ಸಿಗುತ್ತದೆ. ಆ ಗಣಪತಿಯನ್ನ ಗೋಪಾಲಕರು ಒಂದು ಸ್ಥಳದಲ್ಲಿ ಕಟ್ಟಿಯ ಮೇಲೆ ಪ್ರತಿಷ್ಠಾಪಿಸುತ್ತಾರೆ. ಆ ಸ್ಥಳವೇ ಇದು ಸೌತಡ್ಕ ಕ್ಷೇತ್ರವೊಂದು ಎನಿಸಿಕೊಂಡಿರುವಂಥದ್ದು. ಗೋಪಾಲಕರು ಸೌತೆಕಾಯಿಯನ್ನ ಸಮರ್ಪಿಸಿರುವುದರಿಂದ ಸೌತಡ್ಕ ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನದ ವಿಶೇಷವೆಂದ್ರೆ ಇತರ ದೇವಸ್ಥಾನಗಳಂತೆ ಈ ದೇವಸ್ಥಾನಕ್ಕೆ ಯಾವುದೇ ಕಟ್ಟಡವಿಲ್ಲ, ಗರ್ಭಗುಡಿಯಿಲ್ಲ, ಗೋಪುರವಿಲ್ಲ. ಬದಲಾಗಿ ಇದೊಂದು ಬಯಲು ಗಣಪತಿ, ತೆರೆದ ಸ್ಥಳದಲ್ಲಿರುವ ಗಣಪತಿ. ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ.
समस्तलोकशङ्करं ಶರವು ಮಹಾಗಣಪತಿ ದೇವಾಲಯ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವ ಐತಿಹಾಸಿಕ ದೇವಾಲಯ. ಕ್ಷೇತ್ರದ ಇತಿಹಾಸದ ಪ್ರಕಾರ ಸುಮಾರು 8 ಶತಮಾನಗಳ ಹಿಂದೆ ಇಲ್ಲಿನ ತುಳುನಾಡ ಅರಸ ವೀರಬಾಹು ಕಾಡು ಪ್ರಾಣಿಗಳಿಂದ ಹಾನಿಗೊಳಗಾಗುತ್ತಿದ್ದ ಬೆಳೆಗಳನ್ನು ರಕ್ಷಿಸಲು ಬೇಟೆಗೆ ತೆರಳುತ್ತಾನೆ. ಈ ಸಂದರ್ಭದಲ್ಲಿ ಗಣಪತಿ ದಕ್ಷಿಣದ ಭಾಗದಲ್ಲಿ ಬಂದು ನೆಲೆಸುತ್ತಾನೆ. ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ. ಪುರಾತನ ಕೋಟೆಗಳ ಅರಮನೆಗಳ ರಾಜ್ಯವೆಂದೇ ಪ್ರಖ್ಯಾತಿ ಗಳಿಸಿದ ರಾಜಸ್ಥಾನದಲ್ಲೂ ಸಹ ಹೆಸರುವಾಸಿಯಾದ ಒಂದು ವಿಶೇಷವಾದ ಗಣೇಶನ ದೇವಾಲಯವಿದೆ. ಈ ಗಣೇಶನನ್ನ ತ್ರಿನೇತ್ರ ಗಣೇಶ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುವ ಗಣೇಶನಿಗೆ ಕೇವಲ 2 ಕಣ್ಣುಗಳಿದ್ರೆ, ಈ ಗಣೇಶನಿಗೆ ಅವನ ಅಪ್ಪನ ಹಾಗೆ 3 ಕಣ್ಣುಗಳಿವೆ. ಹಾಗಾಗಿ ಈತನನ್ನ ತ್ರಿನೇತ್ರ ಗಣೇಶನೆಂದು ಕರೆಯುತ್ತಾರೆ. ರಣಕಾಂಬೂರ್ ಕೋಟೆಯ ಸಂಕೀರ್ಣದಲ್ಲಿ ಗಣೇಶನ ಈ ಪ್ರಾಚೀನ ದೇವಾಲಯವೂ ಇದೆ. ನಿತಾಂತ ಕಾಂತದಂತ ಕಾಂತಿಮಂತ ಕಾಂತಕಾತ್ಮಜಂ ಅಚಿಂತ್ಯ ರೂಪಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಆಂಧ್ರದ ಚಿತ್ತೂರು ಪಟ್ಟಣದಿಂದ 11 ಕಿಲೋಮೀಟರ್ ದೂರದಲ್ಲಿರುವ ಕಾಳಿಬಾಕಂ ಎಂಬಲ್ಲಿದೆ ಕಾಳಿಬಾಕಂ ವಿನಾಯಕ ದೇವಾಲಯ. ವರಸಿದ್ಧಿ ವಿನಾಯಕ ದೇವಸ್ಥಾನವೆಂದು ಕೂಡ ಇದನ್ನ ಕರೆಯಲಾಗ್ತದೆ. ಗಣಪನಿಗೆ ಮುಡಿಪಾದ ಈ ಐತಿಹಾಸಿಕ ದೇವಾಲಯ ಇದಾಗಿದೆ. ರೋಚಕ ಕಥೆಯ ಹಿನ್ನೆಲೆಯನ್ನ ಹೊಂದಿರುವ ಈ ದೇವಸ್ಥಾನದ ಗಣಪನನ್ನ ಸೊಯ್ಬು ಎಂದು ಹೇಳಲಾಗ್ತದೆ. ಗಣೇಶ್ವರಂ ಅರೋಗತಾಮದೋಷತಾಂ ಸುಸಾಹಿತಿಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿಮಾಭ್ಯುಪೈತಿ ಸೋಚಿರಾತ್. ಮಧ್ಯಪ್ರದೇಶ ರಾಜ್ಯದ ಇಂದೋರ್ ನಗರದಲ್ಲಿರುವ ಖಜ್ರಾನ ಗಣೇಶನ ದೇವಾಲಯ ಸರ್ಕಾರದ ಸುಪರ್ದಿಯಲ್ಲಿರುವ ಗಣೇಶನಿಗೆ ಮುಡಿಪಾದ ಪ್ರಸಿದ್ಧ ದೇವಾಲಯವಾಗಿದೆ. ಪ್ರಸ್ತುತ ಭಟ್ ಪರಿವಾರದಿಂದ ನಿರ್ವಹಿಸಲ್ಪಡುತ್ತಿದೆ. ಹಿಂದೆ ಔರಂಗಜೇಬನ ಆಕ್ರಮಣದಿಂದ ತಡೆಯಲು ದೇಗುಲದ ಮೂಲ ವಿಗ್ರಹವನ್ನ ಬಾವಿಯಲ್ಲಿ ಇರಿಸಲಾಗಿತ್ತು. ನಂತರ 1735ರಲ್ಲಿ ಪೌಲ್ಕರ್ ಮನೆತನದ ಅಹಿಲ್ಯಾಬಾಯಿ ಹೋಲ್ಕರ್ ಬಾವಿಯಿಂದ ವಿಗ್ರಹವನ್ನ ಹೊರತೆಗೆದು ದೇಗುಲವನ್ನ ಪುನರ್ ನಿರ್ಮಿಸಲಾಯಿತು. ದಕ್ಷಿಣ ಭಾರತದ ಪ್ರಸಿದ್ಧ ಕ್ಷೇತ್ರಗಳ ಪೈಕಿ ಒಂದಾಗಿರುವ ಕೊಟ್ಟಾರಕಾರ ಮಹಾಗಣಪತಿ ದೇವಸ್ಥಾನವು ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯ ಕೊಟ್ಟಾರಕಾರ ಎಂಬ ಪಟ್ಟಣದಲ್ಲಿದೆ. ಸಾಕಷ್ಟು ಪ್ರಾಚೀನವಾದ ಈ ದೇವಾಲಯ ಕೇರಳ ರಾಜ್ಯದಲ್ಲಿ ಕಂಡುಬರುವ ಗಣೇಶನ ಪ್ರಮುಖ ದೇವಾಲಯ ಇದಾಗಿದೆ. ಪರಮಾನಂದಂ ಅನವರತಂ ಜಯ ಮುಕ್ತಿಪಥಂ. ಗಣೇಶನನ್ನು ನಂಬಿದರೆ ಸರ್ವವೂ ಸಕಲವಾಗುತ್ತದೆ. ಬಹುಶಃ ಪ್ರಪಂಚದಲ್ಲಿ ಗಣಪತಿಯಷ್ಟು ಪ್ರಸಿದ್ಧನಾದ ಬಹುಜನರು ಮೆಚ್ಚಿಕೊಳ್ಳುವ ದೇವರು ಇನ್ನೊಬ್ಬನಿಲ್ಲವೆಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಗಜಾನನು ಯುಗಯುಗಗಳಿಗೆ ಅನುಸಾರವಾಗಿ ಬದಲಾವಣೆಯ ದೇವದೂತನಾಗಿರುತ್ತಾನೆ. ಇವನ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿಸುತ್ತೇನೆ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಗಣಪ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವನಿಗಿರುವ ಹೆಸರುಗಳು ವಿಭಿನ್ನ. ಇವನ ರೂಪ ಒಂದೇಯಾದರೂ ಇವನ ನಾಮ ಮಾತ್ರ ಹಲವು. ಇವನು ಇನ್ನು ಎಲ್ಲೆಲ್ಲಿ ಹೇಗೆ ಯಾವ ನಾಮಾಂಕಿತನಾಗಿ ನೆಲೆಸಿದ್ದಾನೆ, ಇಲ್ಲಿದೆ ನೋಡಿ ಇದರ ಕುರಿತು ಇನ್ನಷ್ಟು ಮಾಹಿತಿ. ಕೇರಳದ ಕಾಸರಗೋಡು ಪಟ್ಟಣದಿಂದ 7 ಕಿಲೋಮೀಟರ್ ದೂರದಲ್ಲಿ ಮಧೂರು ಶ್ರೀ ಗಣಪತಿ ದೇವಸ್ಥಾನವಿದೆ. ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ಮಾತು ಸಮುದಾಯದ ಮಹಿಳೆಯೊಬ್ಬರು ಇಲ್ಲಿ ಸ್ವಯಂ ಪುಲಿಂಗವನ್ನ ಶೋಧಿಸಿದ್ಲು. ನಂತರ ಇದು ಶ್ರೀ ಮದನಂತೇಶ್ವರ ದೇವಾಲಯವಾಯಿತು. ತರುವಾಯ ಬ್ರಾಹ್ಮಣ ಹುಡುಗನೊಬ್ಬ ಗರ್ಭಗೃಹದ ಗೋಡೆಯ ಮೇಲೆ ಗಣಪನ ಚಿತ್ತಾರ ಬಿಡಿಸಿದ. ದಿನ ಕಳೆದಂತೆ ಗಣಪನ ವಿಗ್ರಹವು ಬೆಳೆಯಿತು ಹಾಗೂ ಪ್ರಸ್ತುತ ಗಣಪನಿಗೆ ಮುಡಿಪಾದ ರೋಚಕ ದೇಗುಲ ಇದಾಗಿದೆ. ವಿಲಸಿತ ಗಜಮುಖ ಮಂಡಲಂ ಸಹೃದಯಾಶ್ರಿತ ನಿಧಿ ನಂದನಂ ನಿತ್ಯ ಮೃದಂಗ ನಿನಾದಿತಂ ನಿತ್ಯ ಮೃದಂಗ ನಿನಾದಿತಂ ಲೀಲಾ ವೈಭವ ವಿನೋದಿತಂ ಆನಂದಂ ಪರಮಾನಂದಂ ಅನವರತಂ ಜಯ ಮುಕ್ತಿಪ್ರದಂ ಆನಂದಂ ಪರಮಾನಂದಂ ಅನವರತಂ ಜಯ ಮುಕ್ತಿಪ್ರದಂ. ದೇವತ ಹೃದಯಾರೂಢನಂ ಪಾರ್ವತಿ ಮಾನಸ ವರಪುತ್ರನಂ ರತ್ನಗಿರಿ ಪಟ್ಟಣದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವ ಗಣಪತಿ ಪುಳೆ ಎನ್ನುವ ಗಣೇಶ ದೇವಾಲಯ. ಕಡಲ ತಡಿಯಲ್ಲಿ ನೆಲೆಸಿದ್ದಾನೆ ಗಣಪತಿ ಪುಳೆ ಎಂಬ ಪುಣ್ಯಕ್ಷೇತ್ರ. ಗ್ರಾಮವು ಒಂದು ಆಕರ್ಷಕ ಹಾಗೂ ಮಹತ್ವ ಪಡೆದ ಪುಣ್ಯಕ್ಷೇತ್ರವಾಗಿದೆ. ಹೆಸರೇ ಸೂಚಿಸುವಂತೆ ಈ ಗ್ರಾಮವು ಸಮುದ್ರ ತೀರದಲ್ಲಿರುವ ಗಣೇಶನ ದೇವಸ್ಥಾನಕ್ಕೆ ಪ್ರಸಕ್ತಿಯನ್ನ ತಂದಿದೆ. ಪಾಶಾಂಕುಶಧರ ದೇವಜಯಂ ಅಸುರಾಸುರಗಣ ಮರ್ದನಂ. ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಒಂದಾದ ಪುದುಚೇರಿ ಅಥವಾ ಪಾಂಡಿಚೇರಿಯಲ್ಲಿ ಗಣೇಶನ ಈ ಪ್ರಮುಖ ದೇವಸ್ಥಾನವಿದೆ. ಅದುವೇ ಮನುಕುಲಂ ವಿನಾಯಕ ದೇವಸ್ಥಾನ. ತಮಿಳಿನಲ್ಲಿ ಮನುಲ್ ಎಂದರೆ ಮರಳು, ಕುಳಂ ಎಂದರೆ ಕೊಳ ಎಂದರ್ಥ. ಅಂತೆಯೇ ಇದಕ್ಕೆ ಮನಕುಳಂ ವಿನಾಯಕ ದೇವಸ್ಥಾನ ಎಂಬ ಹೆಸರು ಬಂದಿದೆ. ದಯಾಕರಂ ಪಾಪ ವಿನಾಶಕ ಭಕ್ತ ಜಯಂ ಆನಂದಂ ಪರಮಾನಂದಂ ಅನವರತಂ ಜಯ ಮುಕ್ತಿಪ್ರದಂ ಆನಂದಂ ಪರಮಾನಂದಂ ಅನವರತಂ ಜಯ ಮುಕ್ತಿಪಥಂ ಅಭಿಷಕ್ತಂ ಜಯ ವಿನಾಯಕಂ ಅಭಿಷಕ್ತಂ ಜಯ ವಿನಾಯಕಂ ಜಗದಭಿಮೂರ್ತಿಯೇ ಈಶಸುತಂ ಆನಂದಂ ಪರಮಾನಂದಂ ಅನವರತಂ ಜಯ ಮುಕ್ತಿಪಥಂ ಆನಂದಂ ಪರಮಾನಂದಂ ಅನವರತಂ ಜಯ. ತಮಿಳುನಾಡಿನ ಶಿವಗಂಗೆ ಜಿಲ್ಲೆಯ ತಿರುಪತ್ತೂರಿನಲ್ಲಿದೆ ಕಾಪರ್ಕರ್ ವಿನಾಯಕ ದೇವಸ್ಥಾನ. ಈ ಕಾಪರ್ಕರ್ ವಿನಾಯಕ ದೇವಸ್ಥಾನವು ಬಹುಖ್ಯಾತಿ ಪಡೆದ ಗಣಪನ ದೇವಸ್ಥಾನವಾಗಿದೆ. ದೇವಾಲಯದ ಗರ್ಭಗೃಹವು ಒಂದು ಗುಹೆಯಾಗಿದ್ದು 6 ಅಡಿಗಳಷ್ಟು ಎತ್ತರದ ಬಂಡೆಯಲ್ಲಿ ಕೆತ್ತಲಾದ ವಿನಾಯಕನ ವಿಗ್ರಹವನ್ನ ಹೊಂದಿದೆ. ತೋಂ ತದಿನ್ನ ಥಕದಿನದಿಂತ ಧೀಂ ಆನಂದ ಕಂದ ನಾಟ್ಯವ ನಾಡಿ ಬಂದನು. ತೋಂ ತದಿನ್ನ ಥಕದಿನದಿಂತ ಧೀಂ
ಆನಂದ ಕಂದ ನಾಟ್ಯವನಾಡಿ ಬಂದನು ಆ ದೇವರ ದೇವ ಮೂಷಿಕವೇರಿ ಬಂದನು ತೋಂತ ದಿನ ತಕ ದಿನ ದಿಂತ ದೀಂ ಆನಂದ ಕಂದ ನಾಟ್ಯವನಾಡಿ ಬಂದನು ಆ ದೇವರ ದೇವ ಮೂಷಿಕವೇರಿ ಬಂದನು ದಿಮಿತೋಂ ತತ್ತೋಂ ದಿಮಿತೋಂ ತತ್ತೋ ಪಾರ್ವತಿಯ ಕಂದ ನಮ್ಮ ಮುದ್ದು ಗಣಪ ಎಳ್ಳುಂಡೆ ಮೋದಕ ಪಿಡಿದು ನಿಂತ ದೇವ ಗಣರಾಯ ಕಾಯೋ ಘನಕಾಯ ದೇವ ಗಣರಾಯ ಕಾಯೋ ಘನಕಾಯ ಪಾರ್ವತಿಯ ಕಂದ ನಮ್ಮ ಮುದ್ದು ಗಣಪ ಎಳ್ಳುಂಡೆ ಮೋದಕ ಪಿಡಿದು ನಿಂತ ಗೆಜ್ಜೆ ನಾದದಿ ಪುಟ್ಟ ಹೆಜ್ಜೆ ಹಾಕುತ್ತ ಕುಣಿಯೂತ ನಲಿಯೂತ ಬರುತ್ತಿರುವ ಬೆನಕ ಶುಭವ ತರುತ್ತಿರುವ ತೋಂತ ದಿನ ತಕ ದಿನ ದಿಂತ ದಿಂ ಆನಂದ ಕಂದ ನಾಟ್ಯವನಾಡಿ ಬಂದನು ಆ ದೇವರ ದೇವ ಮೂಷಿಕವೇರಿ ಬಂದನು ತೋಂತ ದಿನ ತಕ ದಿನ ದಿಂತ ಧೀಂ ಆನಂದ ಕಂದ ನಾಟ್ಯವನಾಡಿ ಬಂದನು ಆ ದೇವರ ದೇವ ಮೂಷಿಕವೇರಿ ಬಂದನು ತತ್ತೋಂ ದಿಮಿತೋಂ ತತ್ತೋಂ ದಿಮಿತೋಂ ತತ್ತೋ ತಾಳಮೇಳ ಡೊಳ್ಳು ಕುಣಿತ ಹಾಡಿ ಕುಣಿದರು ಹೂವಿನ ತೇರಲ್ಲಿ ನಿನ್ನ ತಂದರು ದೇವ ಗಣರಾಯ ಶಿವಪಾರ್ವತಿಯರ ಪುತ್ರನಾದ ಗಣಪತಿಯು ಮಕ್ಕಳಿಂದ ಹಿಡಿದು ಹಿರಿಯರೆಲ್ಲರಿಗೂ ಇಷ್ಟವಾಗುವ ದೇವ. ಯಾವುದೇ ಶುಭ ಸಮಾರಂಭಗಳಿರಲಿ ಅಥವಾ ಪೂಜೆ ಇರಲಿ, ಮೊದಲಿಗೆ ಗಣೇಶನನ್ನು ಪೂಜಿಸಿ ನಂತರ ಎಲ್ಲ ಕಾರ್ಯಗಳು ಕೂಡ ಪ್ರಾರಂಭವಾಗುತ್ತದೆ. ಎಲ್ಲೆಲ್ಲಿ ಯಾವ್ಯಾವ ಗಣಪನಿದ್ದಾನೆ, ಅವನ ವೈಶಿಷ್ಟ್ಯತೆ ಏನು ಎಲ್ಲವನ್ನೂ ತಿಳಿಸುತ್ತೇನೆ ಸಣ್ಣ ವಿರಾಮದ ಬಳಿಕ. ಮೋರ್ಯಾರಿ ಬಪ್ಪ ಮೋರ್ಯಾರಿ ಮೋರ್ಯಾರಿ ಬಪ್ಪ ಮೋರ್ಯಾರಿ. ವಿರಾಮದ ಬಳಿಕ ಗಣಪ ದರ್ಶನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರತದಲ್ಲಂತೂ ಸಾಕಷ್ಟು ವಿನಾಯಕ ದೇವಾಲಯಗಳಿವೆ. ವಿಘ್ನ ನಿವಾರಕನ ಇನ್ನಷ್ಟು ವಿಶೇಷತೆಯನ್ನು ಪಡೆದಂತಹ ದೇವಾಲಯಗಳು ಹೇಗಿವೆ? ಗಣೇಶನ ಕುರಿತು ಇನ್ನಷ್ಟು ಕುತೂಹಲಕಾರಿ ವಿಶೇಷತೆಗಳು, ವಿಭಿನ್ನ ದೇವಾಲಯಗಳು ಹೀಗಿವೆ ನೋಡಿ. ಮಹಾರಾಷ್ಟ್ರ ರಾಜ್ಯದ ಪುಣೆಯ ಸುತ್ತಮುತ್ತಲಿರುವ ಅಷ್ಟವಿನಾಯಕರ ಗಣಪತಿಯ ದೇವಾಲಯಗಳು ಸಾಕಷ್ಟು ಪುರಾತನ ಹಾಗೂ ಪ್ರಸಿದ್ಧಿ ಪಡೆದ ದೇವಾಲಯಗಳಾಗಿವೆ. ಒಂದೇ ದಿನದಲ್ಲಿ 8 ಗಣಪತಿಯರ ದರ್ಶನ ಮಾಡುವುದರಿಂದ ಎಲ್ಲ ಭಾಗ್ಯಗಳು ಲಭಿಸುತ್ತದೆ ಎನ್ನಲಾಗಿದೆ. ಅಷ್ಟ ಗಣಪತಿಯಿಂದಲೇ ಮೂರೇಶ್ವರ ಗಣಪತಿ, ಸಿದ್ಧಿವಿನಾಯಕ ಗಣಪತಿ, ಬಲ್ಲಾಳೇಶ್ವರ ಗಣಪತಿ, ವರದ ವಿನಾಯಕ, ಚಿಂತಾಮಣಿ ಗಣಪತಿ, ಗಿರಿಜಾತ್ಮ ಗಣಪತಿ, ವಿಘ್ನೇಶ್ವರ ಹಾಗೂ ಮಹಾಗಣಪತಿ 8 ದಿಕ್ಕುಗಳಲ್ಲಿ 8 ಗಣಪತಿಗಳು ಕಂಡುಬರುತ್ತದೆ.
ಜಿಲ್ಲೆಯ ಗಣಪತಿ ಮಹಾರಾಷ್ಟ್ರದ ಜಲಗಾಂವ್ ಪಟ್ಟಣದಿಂದ 32 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಪದ್ಮಾಲಯ ಎಂಬ ಗ್ರಾಮದಲ್ಲಿದೆ ಪದ್ಮಾಲಯ ಮಹಾಗಣಪತಿ. ಇದು 2.5 ಗಣೇಶನ ಶಕ್ತಿ ಪೀಠಗಳಲ್ಲಿ ಒಂದಾಗಿದ್ದು ಅರ್ಧ ಗಣೇಶನ ಶಕ್ತಿ ಪೀಠವಾಗಿದೆ. ವಿಶೇಷವೆಂದರೆ ಇಲ್ಲಿ 2 ಸ್ವಯಂಪುರ ಗಣೇಶನ ವಿಗ್ರಹಗಳನ್ನು ಒಳಗೊಂಡಿದ್ದು ಈ ಗಣೇಶ ಸೊಂಡಿಲು ಬಲಕ್ಕೆ ಹೊರಳಿದ್ರೆ ಇನ್ನೊಂದರ ಸೊಂಡಿಲು ಎಡಕ್ಕೆ ಹೊರಳಿದೆ. ಈ 2 ಗಣಪರನ್ನ ಅಮೋದ್ ಹಾಗೂ ಪ್ರಮೋದ್ ಎಂದು ಕರೆಯಲಾಗ್ತದೆ. ಬಿಕ್ಕುಗುಲು ಮಹಾಗಣಪತಿ ದೇವಸ್ಥಾನ ಆಂಧ್ರಪ್ರದೇಶ ರಾಜ್ಯದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿರುವ ಬಿಕ್ಕುಗುಲು ಗ್ರಾಮವು ಮಹಾಗಣಪತಿ ದೇವಸ್ಥಾನಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿನ ಗಣಪತಿಯನ್ನ ಬಿಕ್ಕುಗುಲು ಮಹಾಗಣಪತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಸಾಕಷ್ಟು ಜನ ಭಕ್ತಾದಿಗಳು ವಿಶೇಷವಾಗಿ ಗಣೇಶ ಚತುರ್ಥಿಯ ಹಬ್ಬದಂದು ಇಲ್ಲಿಗೆ ಭೇಟಿ ನೀಡಿ ಗಣೇಶನ ದರ್ಶನವನ್ನ ಪಡೆಯುತ್ತಾರೆ. ತಮಿಳುನಾಡಿನ ತಿರುಚಿಯಲ್ಲಿರುವ ಕಲ್ಲಿನ ಕೋಟೆಯ ಮೇಲೆ ಗಣೇಶನಿಗೆ ಮುಡಿಪಾದ ಈ ಸುಪ್ರಸಿದ್ಧ ದೇವಾಲಯ ಅದುವೇ ಉಚ್ಚಿಬೆಳ್ಳಿಯ ಗಣೇಶ ದೇವಾಲಯ. ಪೌರಾಣಿಕತೆಯ ಪ್ರಕಾರ ಒಂದು ಸ್ಥಳದಲ್ಲಿ ಗಣೇಶನು ಶ್ರೀರಂಗಂನಲ್ಲಿ ರಂಗನಾಥನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ನಂತರ ವಿಭೀಷಣನಿಂದ ತಪ್ಪಿಸಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಬಂಡಿಯ ಮೇಲೆ ನೆಲೆ ನಿಂತವನೇ ಉಚ್ಚಿ ಪಿಳ್ಳಾಯರ್ ಗಣೇಶ. ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ. ಗಣೇಶನಿಗೆ ಎಷ್ಟೊಂದು ಹೆಸರುಗಳಿವೆಯಲ್ಲ. ಹೆಸರುಗಳು ಮಾತ್ರವಲ್ಲದೆ ಅಗಾಧ ಪ್ರಮಾಣದ ಫ್ಯಾನ್ ಫಾಲೋವರ್ಸ್ ಕೂಡ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ವಿಭಿನ್ನ ಮಾದರಿಯ ಗಣೇಶನನ್ನು ಪೂಜಿಸಿ ಅವನ ಕೃಪೆಯನ್ನು ನೀವು ಪಡೆಯಿರಿ ಎಂದು ಹೇಳುತ್ತಾ ವಿ4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ತಿಳಿಸುತ್ತಾ ಗಣಪ ದರ್ಶನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿ ಮತ್ತು ಮಾಹಿತಿಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.